ಕಾಂಗ್ರೆಸ್ ಅವರು ಇವತ್ತು ವಿರೋಧ ಪಕ್ಷದ ಮೇಲೆ ಬಾಳಿಕೆ ನಡೆಸ್ತಾ ಇದ್ದಾರಲ್ಲ, ನಿಮ್ಮದೇ ಪಕ್ಷದ ಕರ್ಮಕಾಂಡಗಳ ಬಗ್ಗೆ ಸ್ವಲ್ಪ ಜನರಿಗೆ ಮನವರಿಕೆ ಮಾಡಬೇಕು. ಇವತ್ತು ಏನೋ ಒಂದು ಪಿಂಚಣಿ ಯೋಜನೆಯಲ್ಲಿ 4 ಥರ ಪಿಂಚಣಿ ಕೊಡ್ತಾ ಇದೆ. ಸಂಧ್ಯಾ ಸುರಕ್ಷಾ ಯೋಜನೆ, ವೃದ್ಧಾಪ್ಯ ವೇತನ, ವಿಧವಾ ವೇತನ ಮತ್ತು ಹ್ಯಾಂಡಿಕ್ಯಾಪ್ಸ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಸು 4 ಥರ ಪಿಂಚಣಿ ಕೊಡ್ತಾ ಇದೆ. ಇವತ್ತು ಆ ಪಿಂಚಣಿ ಯೋಜನೆ ಯಾವ ಮಟ್ಟಕ್ಕೆ ತಂದಿದ್ದಾರೆ ಅಂದರೆ, ಯಾವುದೇ ಸಮುದಾಯ ಆಗಿರಲಿ, ಇನ್ಕಮ್ ಇಳಿದವ್ರಿಗಿರ್ಬೋದು, ಅವ್ರದ್ದಿರ್ಬೋದು, ಅಲ್ಪಸಂಖ್ಯಾತದಿರ್ಬೋದು, ಹೆಚ್ಚು ಬಡವರ್ಗನೇ ಪಿಂಚಣಿ ತಗೊಳ್ಳೋಂಥ ಇದರಲ್ಲಿರೋಂಥ ಓಟಿಗೆ ಮಾತ್ರ ನಿಮ್ಗೆ ಹಿಂದುಳಿದವ್ರಿಗೆ ಬೇಕು, ಅಲ್ಪಸಂಖ್ಯಾತರು ಬೇಕು, ದಲಿತರು ಬೇಕು. ಅದೇ ಆ ಪಿಂಚಣಿ ಯೋಜನೆಯಲ್ಲಿ ನೀವು ಮಾಡಿರೋ ಕರ್ಮಕಾಂಡಗಳು ಇಡೀ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನಲ್ಲಿ ಇವ್ರ ಶಾಪ ನಿಮಗೆ ತಟ್ಟುತ್ತೆ. ಅವ್ರ ಮಕ್ಳು ಯಾರಾದರೂ ಆ ಕಾರ್ಡಲ್ಲಿ ಇದ್ರೆ ಸಾಕು, ಅವ್ರಿಗೆ ಪೆನ್ಷನ್ ಕೊಡಲ್ಲ. ಅಂದರೆ ವರ್ಷಕ್ಕೆ ಮಿನಿಮಮ್ ಕೂಲಿ ಮಾಡುವಂಥ 30,000 ದುಡಿತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಆಟೋಮೆಟಿಕ್ ಎಲ್ಲ ಪೆನ್ಷನ್ಸ್ ಕಿತ್ತಾಗ್ತಾ ಇದೆ. 60 ವರ್ಷ ಮೇಲ್ಪಟ್ಟಂತವ್ರ ದುಡ್ಡು, ಫಿಸಿಕಲ್ ಹ್ಯಾಂಡಿಕ್ಯಾಪ್ ದುಡ್ಡು, ದಲಿತರ ದುಡ್ಡು, ಅಲ್ಪಸಂಖ್ಯಾತರ ದುಡ್ಡು ತಗೊಂಡು ನೀವು ಈ ಯೋಜನೆಯಲ್ಲಿ ಗ್ಯಾರಂಟಿ ಯೋಜನೆ ಕೊಡ್ಬೇಕಂತ ಯಾರಾದರೂ ಕೇಳಿದ್ರು ಸ್ವಾಮಿ ನಿಮ್ಮನ್ನ? ಇವತ್ತು ನಿಮ್ಮದೇ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ 3 ವರ್ಷ ಇದ್ರಲ್ಲ, ಅವ್ರ್ಯಾಕೆ ಈ ಯೋಜನೆ ತರಲಿಲ್ಲ? ಗ್ಯಾರಂಟಿ ಯೋಜನೆಗಳು ಕೊಡಬೇಕಾದ್ರೆ ರಾಜು ಕಾಗಾ ಪಾಟೀಲ್, ಆ ಪಾಟೀಲ್, ಈ ಪಾಟೀಲ್, ನನಗೂ ಪ್ರಿಯ ಅಂತ ಡ್ರಾಮಾ ಮಾಡಿದ್ರಲ್ಲ ಸರ್ ಇವರು. ಯಾವುದೇ ನಾಡು ಕಚೇರಿ ನೋಡಿ, ಯಾವುದೇ ತಾಲೂಕು ಆಫೀಸ್ ನೋಡಿ, ಸುಮಾರು ಕನಿಷ್ಠ ಪಕ್ಷ ಒಂದು ನಾಡು ಕಚೇರಿಯಲ್ಲಿ 200-300 ಜನ ಬೆಳಗ್ಗೆ 8 ಗಂಟೆಗಿಂದ ಬಂದು ಸಂಜೆ 5 ಗಂಟೆವರೆಗೆ ಕಾಯ್ತಾ ಇದ್ದಾರೆ. ಅದೇ ತಾಲೂಕು ಆಫೀಸಲ್ಲಿ ಹೋದ್ರೆ 500-1000 ಜನ ಕಾಯ್ತಾ ಇದ್ದಾರೆ. ಇವತ್ತು ಇದಕ್ಕೆ ಕಾರಣ ಯಾರು? ಕಾಂಗ್ರೆಸ್ ಸರ್ಕಾರ. ನೀವು ವಿರೋಧ ಪಕ್ಷದ ಮೇಲೆ ದಬ್ಬಾಳಿಕೆ ಮಾಡೋದಲ್ಲ, ಮೊದಲನೇದಾಗಿ ಆಡಳಿತ ನಡೆಸಕ್ಕಂಥ ಪಕ್ಷ ನಾವು ಕರೆಕ್ಟಾಗಿ ನಡ್ಕೊಂತ ಇದೀವಿ ಅನ್ನೋದನ್ನ ಜನಕ್ಕೆ ತೋರಿಸ್ಕೊಡಿ. ಮೊದಲನೇದಾಗಿ ಏನೋ ಒಂದು ಪಿಂಚಣಿ ಯೋಜನೆಯಲ್ಲಿ ಆಗ್ತಿರೋಂಥ ಅಕ್ರಮಗಳ ಬಗ್ಗೆ, ಈ ಕಾಂಗ್ರೆಸ್ ಸರ್ಕಾರ ತಗೊಂಡಿರೋ ನಿರ್ಧಾರಗಳ ಬಗ್ಗೆ, ಆ ಧೋರಣೆಗಳ ಬಗ್ಗೆ ಕಳಿಸೋದಕ್ಕೆ ಒಂದು ಪ್ರೆಸ್ ಮೀಟ್ ಕರೆದಿದ್ದೀವಿ. ಕಾಂಗ್ರೆಸ್ ಅವರು ಇವತ್ತು ವಿರೋಧ ಪಕ್ಷದ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದಾರಲ್ಲ, ನಿಮ್ಮದೇ ಪಕ್ಷದ ಕರ್ಮಕಾಂಡಗಳ ಬಗ್ಗೆ ಸ್ವಲ್ಪ ಜನರಿಗೆ ಮನವರಿಕೆ ಮಾಡಬೇಕು. ಇವತ್ತು ಏನೋ ಒಂದು ಪಿಂಚಣಿ ಯೋಜನೆಯಲ್ಲಿ 4 ಥರ ಪಿಂಚಣಿ ಕೊಡ್ತಾ ಇದ್ರು. ಸಂಧ್ಯಾ ಸುರಕ್ಷಾ ಯೋಜನೆ, ವೃದ್ಧಾಪ್ಯ ವೇತನ ಮತ್ತು ವಿಧವಾ ವೇತನ ಮತ್ತು ಹ್ಯಾಂಡಿಕ್ಯಾಪ್ಸ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಸು 4 ಥರ ಪಿಂಚಣಿ ಕೊಡ್ತಾ ಇದ್ರು. ಸ್ವಾಮಿ ಇವತ್ತು ಆ ಪಿಂಚಣಿ ಯೋಜನೆ ಯಾವ ಮಟ್ಟಕ್ಕೆ ತಂದಿದ್ದಾರೆ ಅಂದರೆ, ಇನ್ಕಮ್ ಯಾವುದೇ ಸಮುದಾಯ ಆಗಿರಲಿ, ಇನ್ಕಮ್ ಹಿಂದುಳಿದವ್ರಿಗಿರ್ಬೋದು, SC ಅವ್ರದ್ದಿರ್ಬೋದು, ಅಲ್ಪಸಂಖ್ಯಾತದಿರ್ಬೋದು, ಅತಿ ಹೆಚ್ಚು ಬಡವರ್ಗನೇ ಪಿಂಚಣಿ ತಗೊಳ್ಳೋಂಥ ಇದರಲ್ಲಿರೋಂಥದ್ದು. ಅಂಥ ಒಬ್ಬ ಹಿಂದುಳಿದವ್ರದ್ದು ಬಡವರ ಮೇಲೆ ಯಾವ ರೀತಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ದಬ್ಬಾಳಿಕೆ ನಡೆಸ್ತೀರಂದ್ರೆ, ನೀವು ಓಟಿಗೆ ಮಾತ್ರ ನಿಮ್ಗೆ ಹಿಂದುಳಿದವ್ರಿಗೆ ಬೇಕು, ಅಲ್ಪಸಂಖ್ಯಾತರು ಬೇಕು, ದಲಿತರು ಬೇಕು. ಅದೇ ಆ ಪಿಂಚಣಿ ಯೋಜನೆಯಲ್ಲಿ ನೀವು ಮಾಡಿರೋ ಕರ್ಮಕಾಂಡಗಳು ಇಡೀ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನಲ್ಲಿ ಇವ್ರ ಶಾಪ ನಿಮ್ಗೆ ತಟ್ಟುತ್ತೆ. ಯಾಕೆ ತಟ್ಟುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ವಾಮಿ. ಇವತ್ತೇನೋ ಒಂದು 4 ಯೋಜನೆಗಳು, ಪಿಂಚಣಿ ಯೋಜನೆಗಳು ಬರ್ತಾ ಇತ್ತಲ್ಲ, ಇವತ್ತು ನೀವೇನು ಮಾಡಿದ್ರಿ, ಮಿನಿಮಮ್ 30,000ಕ್ಕೆ ತಂದಿಟ್ಟಿದ್ರಿ ಇನ್ಕಮ್. ಆ ಇನ್ಕಮ್ 30,000 ಅವ್ರಿಗೆ ಯಾವ ರೀತಿ ಆದಾಯ ಬರ್ತಾ ಅಂತ ಕೇಳಲ್ಲ ನೀವು ಮೂಲಗಳು. ಆ ರೇಷನ್ ಕಾರ್ಡಲ್ಲಿ, BPL ಕಾರ್ಡಲ್ಲಿ ಅವ್ರ ಮಗನೋ ಅವ್ರ ಮಗಳು ಯಾರಾದರೂ ಇದ್ರೆ, ಆ ಪೆನ್ಷನ್ ಬರ್ತಕ್ಕಂಥ ವೃದ್ಧಾಪ್ಯ ಒಂದು 60-65 ವರ್ಷ ಆಗಿರ್ತಕ್ಕಂಥವ್ರು, ಅವ್ರ ಮಕ್ಳು ಯಾರಾದರೂ ಆ ಕಾರ್ಡಲ್ಲಿ ಇದ್ರೆ ಸಾಕು, ಅವ್ರಿಗೆ ಪೆನ್ಷನ್ ಕೊಡಲ್ಲ. ಅಂದರೆ ವರ್ಷಕ್ಕೆ ಮಿನಿಮಮ್ ಕೂಲಿ ಮಾಡುವಂಥ 30,000 ದುಡಿತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಆಟೋಮೆಟಿಕ್ಕಾಗಿ ಎಲ್ಲ ಪೆನ್ಷನ್ಸ್ ಕಿತ್ತಾಗ್ತಾ ಇದ್ರಿ. ಇವತ್ತು ಸುಮಾರು 60 ವರ್ಷ ಮೇಲ್ಪಟ್ಟಂಥವ್ರು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಸು 65 ವರ್ಷ ಮೇಲ್ಪಟ್ಟಂಥವ್ರು ಇವತ್ತು ಒಂದು ಪೆನ್ಷನ್ ಕೊಡ್ತಾ ಇದ್ರಲ್ಲ, ಆ ಪೆನ್ಷನ್ನಿಂದ BP, ಶುಗರು ಇಂಥ ಸಮಸ್ಯೆಗಳು ವಯಸ್ಸಾಗಿರೋರಿಗೆ ಕಾಮನ್ ಆಗಿಬಿಟ್ಟಿದೆ. ನಮ್ಮ ದೇಶದಲ್ಲಿ BP, ಶುಗರು ಕಾಯಿಲೆಗಳು ಕಾಮನ್ ಆಗಿಬಿಟ್ಟಿದೆ. ಇಂಥ ಕಾಯಿಲೆಗಳ ಸಮಸ್ಯೆಗಳಿಗೆ ಅವ್ರಿಗೊಂದು ಅನುಕೂಲ ಆಗ್ತಾ ಇತ್ತು. ಮಾತ್ರೆ ತಗೊಳೋದಕ್ಕೋ ಇನ್ನೊಂದು ಹಾಸ್ಪಿಟ್ಲು ಮತ್ತೊಂದು ಅನುಕೂಲ ಆಗ್ತಾ ಇತ್ತು. ಇವತ್ತು ಇಂಥದಕ್ಕೆಲ್ಲ ನೀವೇನು ಮಾಡಿದಿರಿ, ಅವ್ರನ್ನ ದುರ್ಬಲರು ಮಾಡಿಬಿಟ್ಟು ಅವ್ರನ್ನ ಸತ್ತೋಗ್ಲಿ ಬೇಗ. ಯಾಕಂದ್ರೆ ಅವ್ರು ಓಟ್ ತಗೊಳೋದಕ್ಕೆ ನಿಮ್ಗೆ ಬೇಕಾಗಿತ್ತು. ಇವತ್ತು ಅವ್ರು ಮುಗ್ದೋಗ್ಬೇಕು ಅನ್ನೋ ಮಟ್ಟಕ್ಕೆ ಇವತ್ತು ನೀವು ಇಂಥ ಯೋಜನೆ ತಂದಿರಿ. ಇಂಥ ದುಡ್ಡು 60 ವರ್ಷ ಮೇಲ್ಪಟ್ಟಂತವ್ರ ದುಡ್ಡು, ಫಿಸಿಕಲ್ ಹ್ಯಾಂಡಿಕ್ಯಾಪ್ ದುಡ್ಡು, ದಲಿತರ ದುಡ್ಡು, ಅಲ್ಪಸಂಖ್ಯಾತರ ದುಡ್ಡು ತಗೊಂಡು ನೀವು ಈ ಯೋಜನೆಯಲ್ಲಿ ಗ್ಯಾರಂಟಿ ಯೋಜನೆ ಕೊಡ್ಬೇಕಂತ ಯಾರಾದರೂ ಕೇಳಿದ್ರ ಸ್ವಾಮಿ ನಿಮ್ಮನ್ನ? ಇವತ್ತು ನಿಮ್ಮದೇ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ 3 ವರ್ಷ ಇದ್ರಲ್ಲ, ಅವ್ರ್ಯಾಕೆ ಈ ಯೋಜನೆ ತರಲಿಲ್ಲ? ನೀವು ನಿಮ್ಮ ಹೈಕಮಾಂಡ್ ಮೆಚ್ಚೋಕ್ಕೋಸ್ಕರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರೇ, ನಿಮ್ಮ ಹೈಕಮಾಂಡ್ ಮೆಚ್ಚೋಕ್ಕೋಸ್ಕರ ಇವತ್ತು ಮಿನಿಮಮ್ 30,000 ತಂದ್ಬಿಟ್ಟು ಕ್ಯಾಸ್ಟ್ ಇನ್ಕಮ್ ಅಲ್ಲಿ ಇವತ್ತು ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ಬಡವರು ಹಿಂದುಳಿದವ್ರದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರಲ್ಲ, ನಿಮ್ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರೋದೇ ಈ ಸಮಾಜದವ್ರ ಸಮಯ. ಸ್ವಲ್ಪ ಆದ್ರೂ ನಿಮಗೆ ಸೌಜನ್ಯ ಇದೆಯಾ? ಸ್ವಲ್ಪ ಆದ್ರೂ ಇವತ್ತು ಯಾವುದೇ ನಾಡು ಕಚೇರಿ ನೋಡಿ, ಯಾವುದೇ ತಾಲೂಕು ಆಫೀಸ್ ನೋಡಿ, ಸುಮಾರು ಕನಿಷ್ಠ ಪಕ್ಷ ಒಂದು ನಾಡು ಕಚೇರಿಯಲ್ಲಿ 200-300 ಜನ ಬೆಳಗ್ಗೆ 8 ಗಂಟೆಗಿಂದ ಬಂದು ಸಂಜೆ 5 ಗಂಟೆವರೆಗೆ ಕಾಯ್ತಾ ಇದ್ದಾರೆ.
ಅದೇ ತಾಲೂಕು ಆಫೀಸಲ್ಲಿ ಹೋದ್ರೆ 500ರಿಂದ 1000 ಜನ ಕಾಯ್ತಾ ಇದ್ದಾರೆ. ಇವತ್ತು ಇದಕ್ಕೆ ಕಾರಣ ಯಾರು? ನಿಮ್ ಕಾಂಗ್ರೆಸ್ ಸರ್ಕಾರ. ನೀವು ವಿರೋಧ ಪಕ್ಷದ ಮೇಲೆ ದಬ್ಬಾಳಿಕೆ ಮಾಡೋದಲ್ಲ, ಮೊದಲನೇದಾಗಿ ಆಡಳಿತ ನಡೆಸಕ್ಕಂಥ ಪಕ್ಷ ನಾವು ಕರೆಕ್ಟಾಗಿ ನಡ್ಕೊಂತ ಇದೀವಿ ಅನ್ನೋದನ್ನ ಜನಕ್ಕೆ ತೋರಿಸ್ಕೊಡಿ. ಇವತ್ತು ನಿಮ್ದೇ ಸರ್ಕಾರದಲ್ಲಿ ಕಂದಾಯ ಸಚಿವರಾಗಿದ್ರು ಹಿಂದೆ ಕೃಷ್ಣಬೈರೇಗೌಡರು, ಉತ್ತಮ ಆಡಳಿತ ನಡೆಸಿದಂಥವ್ರು. ಇಡೀ ಯಾವುದೇ ಪಕ್ಷ ಆದ್ರೂ ಪಕ್ಷಾತೀತವಾಗಿ ಅವ್ರನ್ನ ಒಪ್ತಾ ಇದ್ರು ನಾಯಕರನ್ನ. ಇವತ್ತು ಅದೇ ರೀತಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟಿದ್ದಾರೆ. ಇವತ್ತು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮದೇ ಇರ್ತಕ್ಕಂಥ ಕೆಲವು ಮಂತ್ರಿಗಳು ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ, ತೆತ್ತಿದ್ರೆ ಯಾವುದೋ ಒಂದು ಸಬ್ಜೆಕ್ಟ್ ಇಟ್ಕೊಳ್ಳೋದು ಮಾತಾಡ್ತಾ ಇರೋದು. ನಿಮ್ಗೆ ಅವಕಾಶ ಸಿಕ್ಕಿದೆ, ರಾಜ್ಯದಲ್ಲಿ ನಿಮ್ಗೆ ಬಹುಮತ ಕೊಟ್ಟಿರೋದು, 135 ಶಾಸಕ ಆಯ್ಕೆ ಕೊಟ್ಟಿರೋದು ಜನಸೇವೆ ಮಾಡ್ಲಿ ಅಂತ. ನೀವು ಜನಸೇವೆ ಮಾಡ್ತಾ ಇಲ್ಲ, ರೈತರದ್ದು ಜಮೀನು ಕಿತ್ಕೊಳಕ್ ಹೋಗೋದು, ದುಡ್ಡು ಮಾಡ್ಕೊಂಡು ನಿಮ್ಮ ಹೈಕಮಾಂಡ್ ಮಿಸ್ಸೋ ಕೆಲಸ ಮಾಡಕ್ ಹೋಗಿರೋದು ನೀವು. ಸ್ವಾಮಿ, ನೀವು ವಿರೋಧ ಪಕ್ಷದ ಮೇಲೆ ದಬ್ಬಾಳಿಕೆ ಮಾಡಿ ತಪ್ಪು ಮಾಡಿದ್ರೆ ಖಂಡಿಸಿ ನ್ಯಾಯ ತಗೊಳ್ರಿ, ಸಂತೋಷ, ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಈ ನಿಮ್ಮ ಸರ್ಕಾರ ಮಾಡ್ತಕ್ಕಂಥ ಕರ್ಮಕಾಂಡಗಳನ್ನ ಸ್ವಲ್ಪ ಕಂಡ್ಬಿಟ್ಟು ನೋಡ್ರಿ. ಸ್ವಲ್ಪ ಯಾವ ರೀತಿ ಬಡವರು ಇವತ್ತು ಅನ್ಯಾಯ ಆಗ್ತಾ ಇದಾರೆ. ಇವತ್ತು ಈ ಪೆನ್ಷನ್ ನಿಂದ ತುಂಬಾ ಅಷ್ಟಿಷ್ಟಲ್ಲ ರೀ, ಇಡೀ ರಾಜ್ಯದಲ್ಲಿ ತುಂಬಾ ತೀರಾ ಅನ್ಯಾಯಗೊಳಗಾಗ್ತಾ ಇರೋದು 60 ವರ್ಷ ಮೇಲ್ಪಟ್ಟಂತ ಹಿರಿಯರು. ಇವತ್ತು ಅಂಥವ್ರ ದುಡ್ಡು ತಗೊಬೇಕು ನೀವು, ನಿಮ್ಮ ಸರ್ಕಾರ ಉದ್ಧಾರ ಆಗ್ತದ? ಅಂಥವ್ರದ್ದು ಸ್ಕೀಮ್ ತಗೊಂಡು ಕಿತ್ಕೊಳೋದ ನೀವು ಈ ಗ್ಯಾರಂಟಿ ಯೋಜನೆ ದುಡ್ಡು ಕೊಡೋದಕ್ಕೆ? ಇದು ನೋಡಿ, ಇದ್ರ ವಿರುದ್ಧವಾಗಿ ಇವತ್ತೊಂದು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ಈಗಾಗಲೇ ನಮ್ಮ ನಾಯಕರ ಗಮನಕ್ಕೆ ನೀವು ಮಾಡ್ತಕ್ಕಂಥ ಕರ್ಮಕಾಂಡಗಳು ಇಡೀ ರಾಜ್ಯ ನೋಡ್ತಾ ಇದೆ. ಈ ಕೂಡಲೇ ನಮ್ಮ ಒಂದು ಸರ್ಕಾರ, ನಮ್ದು ಒಂದು ಪಕ್ಷ ಮತ್ತೆ ಪಕ್ಷಾತೀತವಾಗಿರ್ತಕ್ಕಂಥ ಎಲ್ಲ ಈ ಒಂದು ಪ್ರಗತಿಗೆ ಬರ ಚಿಂತನೆ ಇರ್ತಕ್ಕಂಥ ನಾಯಕರು ಮುಂದಿನಲ್ಲಿ ಇದೊಂದು ಕೋಲಾರ ನಮ್ಮ ಒಂದು ಜಿಲ್ಲೆನಲ್ಲೇ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಒಂದು ಹೋರಾಟ ಪ್ರೂಪಿಸ್ತೀವಿ. ಬಹಳ ದೊಡ್ಡ ಮಟ್ಟದಲ್ಲಿ ಇದನ್ನು ಕಣಿಸಂತ ಕೆಲಸ ಆಗ್ತದೆ. ದಯವಿಟ್ಟು ನೀವೇನೊಂದು 30,000 ಮಿನಿಮಮ್ ತಂದಿಟ್ಟಿದ್ರಲ್ಲ, ಅದನ್ನು ಸಡಿಲ ಕೊಡಿಸಿ. ಅಟ್ಲೀಸ್ಟ್ 1 ಲಕ್ಷಕ್ಕೆ ಮಿನಿಮಮ್ ತರಬೇಕು ಇನ್ಕಮ್ ಅಲ್ಲಿ. ಬಡವರು ಕೂಲಿಗೆ ಹೋಗ್ತಾ ಇರ್ತಾರೆ, ಅವ್ರ ಮಕ್ಕಳು ಅಂತವರು ಗಾರೆ ಕೆಲಸ ಮಾಡ್ತಾ ಇರ್ತಾರೆ. ಯಾರು ರೇಷನ್ ಕಾರ್ಡ್ ಅಲ್ಲಿ ಅವ್ರ ಮಕ್ಳಿದ್ರೆ ಸಾಕು, ಅವ್ರಿಗೆ 30,000 ಬರ್ತದೆ ಅನ್ನೋ ಒಂದು ಇವರೇ ಸರ್ಟಿಫಿಕೇಟ್ ಕೊಟ್ಬಿಡೋದು. ಅವ್ರಿಗೆ ಯಾವ ಮೂಲ ಆದಾಯ ಯಾವ್ದನ್ನ ಹಾಲುಗಳಿಂದ ಬರ್ತಾ ಇದೆ, ಇಲ್ಲ ಯಾವ್ದಾದ್ರು ಬೆಳೆ, ರೈತರು ಇವತ್ತೆಲ್ಲ ಬೆಳೆಗಳು ಬೆಳೆದು ಲಾಸು. ಎಲ್ಲಾ ಕಡೆನೂ ಯಾರು ರೈತರು ಉದ್ಧಾರ ಆಗ್ತಾ ಇರೋದು ಪ್ರಶ್ನೆನೇ ಇಲ್ಲ. ಎಲ್ಲ ಈ ಸರ್ಕಾರಗಳು ಬಂದು ಹಾಳಾಗಿ ಹೋಗ್ತಾ ಇರೋದು ರೈತರು. ಇಂಥದ್ರಲ್ಲಿ ನೀವು ಕೊಡ್ತಕ್ಕಂಥ ಪೆನ್ಷನ್ ಕಿತ್ಬಿಟ್ಟು ಆ ಮುದುಕರು ಎಲ್ಲಿ ಅವ್ರಿಗೆ ಮಾತಾಡೋ ಶಕ್ತಿ ಇಲ್ಲ, ಅವ್ರ ಬೀದಿ ಬಂದು ಪ್ರೊಟೆಸ್ಟ್ ಮಾಡೋ ಶಕ್ತಿ ಇಲ್ಲ, ಹ್ಯಾಂಡಿಕ್ಯಾಪ್ಸ್ ಬರಲ್ಲ, ಕೇಳಲ್ಲ ಅಂತ ಹೇಳ್ಬಿಟ್ಟು ಇಂಥವ್ರ ಹಕ್ಕನ್ನು ಕಸಿಸಂತ ಕೆಲಸ ನೀವು ಮಾಡ್ತಾ ಇರೋದು. ನೋಡಿ, ಇದು ನಿಮ್ಗೊಂದು ಎಚ್ಚರಿಕೆ. ಈ ಕೂಡಲೇ ಅದನ್ನ ಸರಿಪಡಿಸಿ. ಇವತ್ತು ಸುಮಾರು 3-4 ತಿಂಗಳಿಂದ ಪಾಪ ಹಿರಿಯರು ಆತಂಕಕ್ಕೊಳಗಾಗಿದ್ದಾರೆ. ಎಷ್ಟೋ ಜನ ಇದರಿಂದ ಸತ್ತೋಗ್ತಾ ಇದಾರೆ. ಈ ಸಮಸ್ಯೆಗಳಿಂದ ಪಾಪ ಅವರು ನರಳಾಡ್ತಾ ಇದ್ದಾರೆ. ಇದನ್ನ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಈ ಪಿಂಚಣಿ ಯೋಜನೆಯಲ್ಲಿ ಸರಿಪಡಿಸಬೇಕು. ಆಗ್ತಾ ಇರೋ ಲೋಪದೋಷಗಳನ್ನ ಸರಿಪಡಿಸಿ ಕೂಡಲೇ ಅವರಿಗೆ ಮತ್ತೆ ಪಿಂಚಣಿ ಮರು ಜಾರಿ ಮಾಡಬೇಕು. ನಿಮ್ಮದೇ ಸರ್ಕಾರ ಸಿದ್ದರಾಮಯ್ಯನವ್ರು 3 ವರ್ಷ ಮಾಡ್ಲಿಲ್ಲ, ಕೈ ಹಾಕ್ಲಿಲ್ಲ. 2006ರಲ್ಲಿ ಕುಮಾರಣ್ಣ ಸಿಎಂ ಆಗಿದ್ದಾಗ ಸಂಧ್ಯಾ ಸುರಕ್ಷಾ ಯೋಜನೆ ಮಾಡಿದ್ರು. ವೃದ್ಧಾಪ್ಯ ವೇತನಕ್ಕೆ ಎಲ್ಲ ಅವ್ರಿಗೆಲ್ಲ ಬರ್ತಕ್ಕಂಥ ಕಡಿಮೆ ಅಮೌಂಟ್ ನ ದೊಡ್ಡದಾಗಿ ಮಾಡ್ಕೊಂಡೋದ್ರು. ಅಂದ್ರೆ ಹಿರಿಯರಿಗೆ ಅವ್ರ ಆಶೀರ್ವಾದ ಸಿಕ್ತು. ಇವ್ರಿಗೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ ಕೂಡಲೇ 200 ರೂಪಾಯಿ ರೈಸ್ ಮಾಡಿದ್ರು. ಅಂದ್ರೆ ಅವರೆಲ್ಲರೂ ಕೂಡ ಅವ್ರ ಹಿರಿಯರ ಆಶೀರ್ವಾದ ಪಡ್ಕೊಬೇಕಂದ್ರು. ನೀವೇನು ಸ್ವಾಮಿ ಬಂದಿದ ತಕ್ಷಣ ಹಿರಿಯರನ್ನ ತುಳಿಯಂತ ಕೆಲಸ ಮಾಡ್ತಾ ಇದ್ರಿ. ನಿಮ್ಗೂ ತಂದೆ ತಾಯಿಯರು ಗೌರವ ಇರುತ್ತಲ್ಲ, ಆ ತಂದೆ ತಾಯಿ ಗೌರವ ಕೊಡೋದಾದ್ರೆ ಇವರು ಕೂಡ ಏನು ಒಂದು 60 ವರ್ಷ ಮೇಲ್ಪಟ್ಟವರಲ್ಲ, ಅವರೆಲ್ಲ ಕೂಡ ನಿಮ್ ತಂದೆ ತಾಯಿ ಸಮಾನ. ಅಂತವರ ಒಂದು ಪೆನ್ಷನ್ ಕಿತ್ಕೊಂತ ಇದ್ರಲ್ಲ, ದಯವಿಟ್ಟು ಇದನ್ನ ಈ ಕೂಡಲೇ ರದ್ದುಪಡಿಸಿ ಆದಷ್ಟು ಬೇಗ ಎಚ್ಚೆತ್ಕೊಳ್ಬೇಕಂತ ಈ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಈಗ ಜನಸಾಮಾನ್ಯರಲ್ಲಿ ಒಂದು ಪ್ರಶ್ನೆ ಇದೆ. ಈ ಕಾಂಗ್ರೆಸ್ ಸರ್ಕಾರ ಚಮತ್ ಆಗಿರುವಂತ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿ ಈಗ ನಮ್ಗೆ ತಿನ್ನೋ ಅನ್ನಕ್ಕೆ ತಟ್ಟೆಗೆ ಕೈ ಹಾಕ್ತಾ ಇದಾರೆ ಅನ್ನೋ ಒಂದು ವಾದ ಇದೆ. ಇದು ಪರವಾಗಿ ನಿಮ್ಮ ವಾದ ಏನಿದೆ ಸರ್? 100% ಇದು ಸತ್ಯ ಸರ್. ಇವರು ಗ್ಯಾರಂಟಿ ಯೋಜನೆಗಳು ಕೊಡ್ಬೇಕಾದ್ರೆ ರಾಜು ಕಾಗಾ ಪಾಟೀಲ್, ಆ ಪಾಟೀಲ್, ಈ ಪಾಟೀಲ್, ನಿನಗೂ ಪ್ರಿಯ ನನಗೂ ಪ್ರಿಯ ಅಂತ ಡ್ರಾಮಾ ಮಾಡಿದ್ರಲ್ಲ ಸರ್ ಇವರು. ಆ ಡ್ರಾಮಾ ಮಾಡಿದ್ದು ಹೆಂಗಿತ್ತಂದ್ರೆ ಬಹಳ ಅದ್ಭುತ. ಇವರೇ ಡ್ರಾಮಾ ಕಂಪ್ನಿ ಇಟ್ಕೊಂಡಂಗಿತ್ತು. ಇವತ್ತು ಮತ್ತೆ ಅದ್ರಲ್ಲಿ ಏನ್ ಮಾಡಿದ್ರಿ, ಯೂನಿಟ್ಸ್ ತಂದ್ರಿ, ಯಾರು ಲಿಮಿಟೆಡ್ಸ್ ಅಂತಂದ್ರಿ. ಇವತ್ತು ಆ ಯುವನಿಧಿ ಹೋಗ್ಬಿಡ್ತು. ಯಾರು ಯುವನಿಧಿ ಯಾವ್ದು ಯುವನಿಧಿ ಕೊಡ್ತಾ ಇದಾರೆ ಸರ್? ಇವತ್ತು ಯುವಕರಿಗೆ ಇವರು ಉದ್ಯೋಗ ಇಲ್ದವ್ರಿಗೆ ಯಾರು ಯುವನಿಧಿ ಕೊಡ್ತಾ ಇದಾರೆ ಇವರು? ಇವತ್ತು ಗೃಹಲಕ್ಷ್ಮಿ ಯೋಜನೆ 1000 ಕೋಟಿ ಹಗರಣ ಮಾಡ್ಕೊಂಡಿದ್ದೀರಿ. ಸರಿಯಾಗಿ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಕೊಡಲ್ಲ. ಇಷ್ಟು ಮಾತ್ರಕ್ಕೆ ನೀವು ಈ ಗ್ಯಾರಂಟಿ ಸ್ಕೀಮ್ ತರಬೇಕಾಗಿತ್ತಾ? ನಿಮ್ಮದು ನೋಡಿ, ನಾವು ಗ್ಯಾರಂಟಿ ವಿರೋಧ ಮಾಡ್ತಾ ಇಲ್ಲ, ಆದ್ರೆ ತಂದಿರ್ತಕ್ಕಂಥದ್ರಲ್ಲಿ ಕರೆಕ್ಟ್ ಆಗಿ ನೀವು ನಿಭಾಯಿಸ್ತಾ ಇಲ್ಲ. ಅದ್ರ ವಿರುದ್ಧ ನಾವು ಮಾತಾಡ್ತಾ ಇದ್ದೀವಿ. ಇವತ್ತು ಜನಸಾಮಾನ್ಯರು ಮಾತಾಡ್ಕೊಂತ ಇದ್ದಾರೆ. ಇವತ್ತು ಇದರಿಂದ ನಮ್ಗೆ ಏನು ಲಾಭ ಇಲ್ಲ, ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಶೂನ್ಯ ಕುಂಠಿತ ಆಗ್ಬಿಟ್ಟಿದೆ. ಇವತ್ತು ನೀವು ಟೌನ್ಶಿಪ್ಗಳು ಇನ್ನೊಂದ್ಶಿಪ್ಗಳು ಮಾಡಕ್ ಹೋಗಿ ರೈತರು ಭೂಮಿಯಲ್ಲಿ ಕಿತ್ಕೊಂಡೋಗಿ ಹೋಗೋದು, ನಿಮ್ಮ ಹೈಕಮಾಂಡ್ ಮೆಚ್ಚಕ್ಕೋಸ್ಕರ ದುಡ್ಡು ಲೂಟಿ ಮಾಡಕ್ ಹೊರಟಿದ್ರಿ. ಇದಕ್ಕೆ ನೀವು ನಿಮ್ ಜನಸಾಮಾನ್ಯರು ಆಶೀರ್ವಾದ ಮಾಡಿರೋಂಥದ್ದು.
ಇವತ್ತು ಬಿಜೆಪಿ JDS ನ ವಿರೋಧ ಮಾಡಿ ಜನ ನಿಮ್ಗೆ ಆಶೀರ್ವಾದ ಕೊಟ್ಟಿರುವಂಥದ್ದು ಅಭಿವೃದ್ಧಿ ಅಥವಾ ಕೊಂಡೊಯ್ಲಿ ಅಂತ. ಆದ್ರೆ ನಿಮ್ಮ ಅಭಿವೃದ್ಧಿ ಬಹಳ ವಿರುದ್ಧವಾಗಿದೆ, ಜನಸಾಮಾನ್ಯರ ವಿರುದ್ಧವಾಗಿದೆ. ಮುಂದಿನಲ್ಲಿ ತಕ್ಕ ಪಾಠ ಜನಸಾಮಾನ್ಯರು ಕಲಿಸ್ತಾರಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಇನ್ನೊಂದು ಆ ಕಡೆ ಕಾಂಗ್ರೆಸ್ ಪಕ್ಷದಿಂದ ಇನ್ನೊಂದು ವಾದ ಇದೆ. ಈಗ ಏನ್ ಡೆಲ್ಲಿನಲ್ಲಿ ಜಂತರ್ ಮಂತರ್ದ ಹೋರಾಟ ನಡೀತಾ ಇದ್ದಲ್ಲ, ಅದ್ರ ವಿರುದ್ಧವಾಗಿ ಈಗ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಏನು ಇದು ಸೆಂಟ್ರಲ್ ಮೇಲೆ ಇದ್ರದಲ್ಲಿ ಇರುವಂತ ಅವ್ರದ್ದು ಇಷ್ಟೊಂದು ಕುಂಟು ನೆಪಗಳು, ಇಷ್ಟೊಂದು ಅಭಿವೃದ್ಧಿ ಇಲ್ಲದ ಕೆಲಸಗಳು ಮಾಡ್ತಾರೆ ನಿಮ್ ವಾದ ಇದೆಯಲ್ವಾ? ಇದು ಎಷ್ಟು ಮಾತ್ರ ಸರಿ? ಅವ್ರು ಬಂದ್ಬಿಟ್ಟು ನೋಡಿದ್ರೆ ಡಿಲ್ಲಿ ಅಂತಾರ, ನೀವು ನೋಡಿದ್ರೆ ರಾಜ್ಯ ಸರ್ಕಾರ ಅಂತಾರ. ಇದ್ರದ್ದು ನಾವು ಹಿಂಗೆ ಜನಸಾಮಾನ್ಯರಿಗೆ ತಿಳಿಸ್ಬೇಕು? ನೋಡಿ ಸ್ವಾಮಿ, ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತೇನು ಯುವಕರು, ಒಂದು ವಿದ್ಯಾರ್ಥಿಗಳು, ಒಂದು ಅವ್ರದೇ ಆದಂತ ಕಷ್ಟಪಟ್ಟು ಎಫರ್ಟ್ ಹಾಕಿರ್ತಾರೆ ಅದಕ್ಕೆ. ಅದರಲ್ಲಿ ಕೆಲವೊಂದು ಲೋಪದೋಷಗಳಾಗಿ ಇವತ್ತು ಸುಮಾರು ಯುವಕರು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಇದರ ಒಂದು ವಿರುದ್ಧವಾಗಿ ನಮ್ಮ ಹಕ್ಕು ಕೇಳೋಂಥದ್ದು, ಪ್ರಶ್ನೆ ಮಾಡೋಂಥದ್ದು ಸಮಾಜದಲ್ಲಿ ಪ್ರತಿಯೊಬ್ಬರು ಕೊಟ್ಟರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದಲ್ಲಿ ಹಕ್ಕಿದೆ. ಆ ಹಕ್ಕುಗೋಸ್ಕರ ಹೋರಾಟ ಮಾಡಲಿ, ಕೇಳಲಿ, ಪ್ರಶ್ನೆ ಮಾಡಲಿ, ತಪ್ಪಿಲ್ಲ. ಅದರಲ್ಲಿ ಏನಾದ್ರು ಲೋಪದೋಷಗಳಿದ್ರೆ ಸರಿಪಡಿಸಂತ ಪ್ರಶ್ನೆ ಮಾಡಬೇಕು. ಇವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಹೋಗಿ ಪ್ರಶ್ನೆ ಮಾಡೋದು ಬಿಟ್ಬಿಟ್ಟು ಬೀದಿನಲ್ಲಿ ರಂಪಾಟ ಮಾಡಿಕೊಂಡು ಜನಕ್ಕೆ ಇವರು ಏನ್ ಮಾಡ್ತಾ ಇರೋದು? ದ್ವೇಷ ಕಿಚ್ಚಬ್ಬಿಸ್ತಾ ಇರೋದಾ? ನಮ್ಮ ದೇಶ ಮತ್ತೆ ಇನ್ನೊಂದು ಬಾಂಗ್ಲಾದೇಶ ಮಾಡಕ್ ಹೋಗ್ತಾ ಇರೋದಾ? ನಮ್ಮ ದೇಶ ಇನ್ನೊಂದು ನೇಪಾಳ ಮಾಡಕ್ ಹೋಗ್ತಾ ಇರೋದಾ? ಅಂದ್ರೆ ಇವ್ರು ಯಾವ ಮಟ್ಟಕ್ಕೆ ಇವತ್ತು ದೇಶನ ತಗೊಂಡೋಗ್ತಾ ಇದೆ ಅಂತ ಅರ್ಥ ಮಾಡ್ಕೊಬೇಕು. ನೋಡಿ, ನಾವು ಪ್ರಶ್ನೆ ಮಾಡೋ ಹಕ್ಕು ನಮ್ಮಲ್ಲಿ ಇದೆ. ಇವತ್ತು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಖಂಡಿಸ್ರಿ, ಪ್ರಶ್ನೆ ಮಾಡ್ರಿ, ತಪ್ಪು. ನಾವು ಅದನ್ನ ತಪ್ಪು ಅನ್ನಲ್ಲ. ನಿಮ್ಮ ಸರ್ಕಾರ ಮಾಡ್ತಾ ಇರ್ತಕ್ಕ ಕರ್ಮಕಾಂಡಗಳನ್ನ ಸ್ವಲ್ಪ ನೀವು ಯೋಚನೆ ಮಾಡಿ. ನಿಮ್ಮದೇ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ KPC ಹಗರಣ ಆಗಿತ್ತಲ್ಲ, ಅವಾಗ ಎಷ್ಟು ಜನ ವಿದ್ಯಾರ್ಥಿಗಳು ಸತ್ರು? ಅವಾಗ ಎಷ್ಟು ಜನ ನೀವು ನ್ಯಾಯ ಕೊಟ್ಟಿದ್ರಿ? ನಿಮ್ಮದೇ ಸರ್ಕಾರ ಮನಮೋಹನ್ ಸಿಂಗ್ ಅವರು ಇದ್ದಾಗ ಪೇಪರ್ ಲೀಕ್ ಆಗಿತ್ತಲ್ಲ, ಅವತ್ತು ಎಷ್ಟು ಜನ ನೀವು ನ್ಯಾಯ ಕೊಟ್ಟಿದ್ರಿ? ಇವತ್ತು ವಿರೋಧ ಪಕ್ಷಗಳ ಮೇಲೆ ದಬ್ಬಾಳಿಕೆ ಮಾಡೋಕೆ ಹೋರಾಟ ಅಂತೇಳಿ ದೊಡ್ಡ ಮಟ್ಟಕ್ಕೆ ಹೋರಾಟ ಅಂತ ಮಾಡ್ತೀರಿ. ಮೋದಿ ಅವ್ರ ಮನೆ ಮುಂದೆ ಅಲ್ದಿದ್ರೆ ನೀವು ನಿಮ್ಗೆ ಆದಂತ ಜನಸಾಮಾನ್ಯರ ಅವಕಾಶ ಕೊಟ್ಟಿದ್ದಾರೆ, ವಿರೋಧ ಪಕ್ಷ ನಾಯಕರಾಗಿದ್ರಿ. ಲೋಕಸಭೆನಲ್ಲಿ ಪ್ರಶ್ನೆ ಮಾಡಿ, ಉತ್ತರ ತಗೊಳ್ರಿ. ಅದನ್ನ ಯಾವ ರೀತಿ ಪ್ರಶ್ನೆ ಮಾಡ್ತೀರಂದ್ರೆ ಜನಕ್ಕೆ ತೋರಿಸಿ, ನೀವು ಯಾವ ರೀತಿ ಪ್ರಶ್ನೆ ಮಾಡ್ತಾ ಇದ್ರಿ, ಜನಕ್ಕೆ ಮನವರಿಕೆ ಆಗ್ಲಿ. ಅದು ಬಿಟ್ಬಿಟ್ಟು ನೀವು ಇದು ಸಮಾಜನ ದಂಗೆ ಬಿಡ್ಸೋ ಕೆಲಸ ಮಾಡ್ತಾ ಇರೋದು, ನೀವು ಮಾಡ್ತಾ ಇರೋದು. ಇದು ವಿರೋಧ ಪಕ್ಷದ, ನೀವು ಲೋಕಸಭೆಯಲ್ಲಿ ವಿರೋಧ ಪಕ್ಷದಾಗಿದ್ರಲ್ಲ, ಅದು ನಿಮ್ಗೆ ಸಮಂಜಸ ತರಲ್ಲ ಅಂತ ನಾನು ಈ ಸಂದರ್ಭ ಹೇಳ್ತಾ ಇದ್ದೀನಿ. ರಾಜ್ಯ ಸರ್ಕಾರದಲ್ಲಿ ನೀವಿದಿರಲ್ಲ, ಇಲ್ಲಿ ನಿಮ್ಮದೇ ಸರ್ಕಾರ KPC ಹಗರಣ ಆದಾಗ ಲೋಕಸಭೆ ವಿರೋಧ ಪಕ್ಷ ನಾಯಕರಾಗಿದ್ದ ಈಗಿನ ರಾಹುಲ್ ಗಾಂಧಿ ಅವರು ಯಾವತ್ತು ಒಂದು ದಿನ ನಿಮ್ಮನ್ನ ಪ್ರಶ್ನೆ ಮಾಡ್ಲಿಲ್ವೇ? KPC ಹಗರಣದಲ್ಲಿ ಒಂದು ದಿನ ಮಾತಾಡ್ಲಿಲ್ವೇ? ಅಂದ್ರೆ ನಿಮ್ಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯ ಇರ್ತದ? ನೋಡಿ ಸ್ವಾಮಿ, ನಾವು ಯಾವುದೇ ಸರ್ಕಾರ ಇರಲಿ, ನಾವು ಜಾತ್ಯತೀತ ಪಕ್ಷ, ನಮ್ದು ಜನತಾ ಪಕ್ಷ, ನಮ್ದು ಒಂದು ಪ್ರಾದೇಶಿಕ ಪಕ್ಷ, ತಪ್ಪು ಮಾಡೋದನ್ನು ಖಂಡಿಸ್ತೀವಿ. ಅದು ಯಾವುದೇ ಪಕ್ಷ ಆಗಲಿ ತಪ್ಪು ಮಾಡೋದನ್ನ ಖಂಡಿಸ್ತೀವಿ. ನಮ್ಮ ಸಿದ್ಧಾಂತನೇ ಹಾಗೆ. ನಾವು ಇವತ್ತು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದ್ರೆ ನ್ಯಾಯ ಸಿಗ್ಬೇಕು ಅಂತ ನಮ್ದು ಇರ್ತದೆ. ನಾವು ಅದರಲ್ಲಿ ಯಾವುದೇ ರಾಜಿ ಇಲ್ಲ, ಅದರಲ್ಲಿ ನಮ್ದು ಯಾವುದೇ ರಾಜಿ ಇರಲ್ಲ. ಆದ್ರೆ ನಿಮ್ಮದೇ ಸರ್ಕಾರ ಇವತ್ತು 60 ವರ್ಷದ ಮುದುಕರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆಯಲ್ಲ, ಅದಕ್ಕೆ ನ್ಯಾಯ ಕೊಡೋ ಕೆಲಸ ಮಾಡಿ ಸ್ವಾಮಿ. ಫಸ್ಟು 60 ವರ್ಷ ಮುದುಕರ ಮೇಲೆ ನ್ಯಾಯ ದಬ್ಬಾಳಿಕೆ ಮಾಡ್ತಾ ಇದ್ರಿ. ಇದನ್ನ ಈ ಕೂಡಲೇ ರಾಜ್ಯಾದ್ಯಂತ ಎಚ್ಚೆತ್ಕೊಂತಾರೆ. ಸುಮಾರು ಜನ ಇವ್ರಿಗೆ ಗೊತ್ತಿಲ್ಲ, ಏನೋ ಮುದುಕರಿಗೆ ಪಾಪ ದಿನ ತಾಲೂಕು ಆಫೀಸ್ ಅಲಿಯೋದಾಗ್ಬಿಟ್ಟಿದೆ, ಅವ್ರಿಗೆ ಏನ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಇವತ್ತು ಕೊಡ್ತಾರೇನೋ, ಇನ್ನೊಂದು ತಿಂಗಳು ಕೊಡ್ತಾರೇನೋ ಅಂತ ಅಲ್ದಾಡ್ಕೊಂಡಿದ್ದಾರೆ. ಇದು ಜನ ತಿಳುವಳಿಕೆ ಮಾಡಿ ಜನ ಈಚೆ ಬಂದ್ಬಿಟ್ರೆ ಒಂದು ಬಾರಿ ನೀವು ಕಂಟ್ರೋಲ್ ಮಾಡಕ್ಕಾಗಲ್ಲ. ದಯವಿಟ್ಟು ನೀವು ಸರ್ಕಾರದವ್ರು ಈ ಕೂಡಲೇ ಎಚ್ಚೆತ್ಕೊಂಡು ಹಿರಿಯರಿಗೆ ಒಂದು ಅನುಕೂಲ ಆಗೋ ರೀತಿ ತಾವು ನಡ್ಸ್ಕೊಬೇಕಂತ ಈ ಸಂದರ್ಭದಲ್ಲಿ ಮನವಿ ಮಾಡಕ್ ಇಷ್ಟಪಡ್ತೀನಿ.